ಇದ್ದಾರೆ. ಇದು ಬಜೆಟ್ ಪುಸ್ತಕಕ್ಕಾಗಷ್ಟೇ ಸೀಮಿತವಾದಂತಹ ಬಜೆಟ್ ಅನ್ನ ಇವತ್ತು ವಿತ್ತ ಸಚಿವರು ಮಂಡಿಸಿದ್ದಾರೆ. ಮಲತಾಯಿ ಧೋರಣೆ, ವಿರೋಧ ಪಕ್ಷದವರ ಮೇಲೆ ಗದಪ್ರಹಾರ ಮುಂದುವರೆದಿದೆ. ಇವತ್ತು ಅತ್ಯಂತ ದುರ್ಬಲವಾದಂತಹ ಬಜೆಟ್. ಉಪ್ಪು, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಉಪ್ಪು ಖಾರ ಇಲ್ಲದೆ ಇರುವಂತಹ ಬಜೆಟ್. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆನಾಗಿರ್ಬೋದು, ಇಲ್ಲ ನಮ್ಮ ರಾಜ್ಯ ಕರ್ನಾಟಕದಾಗಿರ್ಬೋದು, ಅತ್ಯಂತವಾಗಿ ಕಡೆಗಣಿಸಿರುವಂತಹ ಬಜೆಟ್ ಇದಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿಧಿಸಿರುವಂತಹ ಹಾಸನ ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟು ಇದಾವೆ. ಈಗ IIT ಸ್ಥಾಪನೆಗೆ ನಾವು 3-4 ಬಾರಿ ಮನವಿಯನ್ನ ಮಾಡಿದ್ದೆ. ಇವತ್ತಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ಘೋಷಣೆಯನ್ನ ಮಾಡಿಲ್ಲ. ಅತ್ಯಂತ ಜ್ವಲಂತ ಸಮಸ್ಯೆ ನಮಗೆ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ. ಅದಕ್ಕೆ ಒಂದೇ ರೂಪಾಯಿ ಆಗಲಿ ಬಜೆಟ್ ಅಲ್ಲಿ ಇವತ್ತು ಅವರು ಸೀಮಿತವಾಗಿ ಇಡಿಸಲಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು 80ಕ್ಕೂ ಹೆಚ್ಚು ಜನ ಇವತ್ತಾಗಲೇ ನಮ್ಮ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ನಾವು ಆನೆಧಾಮಗೆ ಮನವಿಯನ್ನ ಮಾಡಿದ್ವಿ. ಯಾವುದೇ ರೀತಿಯಲ್ಲಿ ಶಾಶ್ವತ ಪರಿಹಾರ ಕೊಡಿ ಅಂತ ವಿನಮ್ರವಾಗಿ ಸಚಿವರಲ್ಲಿ ಮತ್ತೆ ಸದನದಲ್ಲಿ ಮನವಿ ಮಾಡಿದ್ವಿ. ಅದಕ್ಕೂ ಸಹ ಇವತ್ತು ಯಾವುದೇ ರೀತಿ ಗಣನೆ ಸಿಕ್ಕಿಲ್ಲ. ಪಾಪ ಈ ಏನು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಬೀದಿಯಲ್ಲಿ ಧರಣಿಯನ್ನ ಮಾಡಿ ಅಂಗಲಾಚಿ ಬೇಡ್ಕೊಂಡ್ರು ಅವರ ಸಹಾಯಧನ, ಗೌರವಧನವನ್ನ ಹೆಚ್ಚು ಮಾಡಿ ಅಂತ. ಅದರಲ್ಲಿ ಯಾವುದೇ ರೀತಿಯ ಅತಿ ಕನಿಷ್ಠ ಪಕ್ಷ ಅವರ ಮೇಲೆ ಮನುಷ್ಯತ್ವ ತೋರದೆ ಇವತ್ತು ಅವ್ರಿಗೆ ಯಾವುದೇ ರೀತಿಯ ಗೌರವಧನವನ್ನ ಹೆಚ್ಚಳ ಮಾಡಿಲ್ಲ. ಜೊತೆಗೆ ರೈತರಿಗಂತೂ ಇದು ಸಂಪೂರ್ಣವಾದಂತಹ ನಿರಾಶಾದಾಯಕ ಬಜೆಟ್. ಯಾಕಂತಂದ್ರೆ ಯಾವುದೇ ರೀತಿಯ ಫರ್ಟಿಲೈಸರ್ಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಹೊಸ ಯೋಜನೆ ಇವತ್ತು ನಮ್ಮ ರೈತರಿಗೆ ಕೊಟ್ಟಿಲ್ಲ. ದೇಶ ಅಂತ ಹೇಳಿದ್ರೆ ನಮಗೆ ರೈತರೇ ದೇಶದ ಬೆನ್ನೆಲುಬು. ಅವ್ರಿಗೆ ಯಾವುದೇ ರೀತಿಯ ಹೊಸ ಯೋಜನೆಯನ್ನ ಕೊಟ್ಟಿಲ್ಲ. ಜೊತೆಗೆ ನೀರಾವರಿಗಂತೂ ಶೂನ್ಯವಾಗಿ ಇವತ್ತು ಅವರು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇನ್ನು ಅದು ಬಿಟ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಆಗಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಆಗಿರ್ಬೋದು, ನಾವೆಲ್ಲ ಸಾಕಷ್ಟು ಬಾರಿ ಸದನದಲ್ಲಿ ಎಲ್ಲ ಮನವಿ ಮಾಡಿದ್ವಿ. ಕೊಡ್ತಿರುವಂತಹ ಏನು ಪ್ರೋತ್ಸಾಹ ಧನ ಸಾಲ್ತಾ ಇಲ್ಲ ಅಂತ. ಅದು ಯಾವುದೇ ಕನಿಷ್ಠ ಪಕ್ಷ ಬಡವರ ಬಗ್ಗೆ ಯೋಚನೆ ಮಾಡಿ ಅದನ್ನ ಜಾಸ್ತಿ ಮಾಡುವಂತಹ ಸೌಜನ್ಯನೂ ಇವತ್ತು ಬಜೆಟ್ನಲ್ಲಿ ಸಚಿವರಾಗಿರ್ಬೋದು, ಕೇಂದ್ರ ಸರ್ಕಾರ ಇವತ್ತು ಅದರ ಗಣನೆಗೆ ತಗೊಂಡಿಲ್ಲ. ಇನ್ನು ಅದೇ ರೀತಿ